ಬೆಳಿಗ್ಗೆಯಿಂದನೇ ಕಾಲ್ಸು ಮೆಸೇಜಸ್ಸು ಎಂಕ್ವೈರೀಸ್ ಅಂತ ಬರ್ತಾನೆ ಇತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ಬ್ಲಾಗಿಂಗ್. ಇಷ್ಟೊಂದು ನನ್ನ ವೀಡಿಯೋಸ್ ವೈರಲ್ ಆಗಿ ಕಾರಣನೇ ನೀವು. ವೀಕ್ 13 ಆಫ್ ಮೈ ಕ್ಲೌಡ್ ಕಿಚನ್ ಜರ್ನಿ ನಿಜವಾಗ್ಲೂ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಕಾಲ್ಸ್ ಮೆಸೇಜಸ್ ಎಂಕ್ವೈರೀಸ್ ಬರ್ತಾ ಇತ್ತು. ಒಂದಿಷ್ಟು ಟೆನ್ಷನ್ ಕೂಡ ಆಯಿತು. ಅದಾದಮೇಲೆ 2 ಆರ್ಡರ್ ಕನ್ಫರ್ಮ್ ಆಗಿತ್ತು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದ ಆರ್ಡರ್ 4 ಪ್ಲೇಟ್ ಚಿಕನ್ ಗ್ರೇವಿ, 4 ಪ್ಲೇಟ್ ಪೆಪ್ಪರ್ ಡ್ರೈ. ಸೊ ಇದಾದಮೇಲೆ ಅರ್ಲಿ ಮಾರ್ನಿಂಗ್ ಸೇಮ್ ಆರ್ಡರ್ಗಳನ್ನೇ ಮತ್ತೆ ರಿಪೀಟ್ ಆಫ್ ಪ್ಲೇಟು ಹೇಳಿದರು. ಸೊ ಅದಕ್ಕೂ ಕೂಡ ನಾನು ತಯಾರಿ ಆದೆ. ಈ ಆರ್ಡರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಫ್ರೆಶ್ ಆಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕ್ಲೀನಾಗಿ ಫುಲ್ ಡೆಡಿಕೇಶನ್ ಜೊತೆ ಪ್ರಿಪೇರ್ ಮಾಡಿದೆ. ಆ್ಯಕ್ಚುಲಿ ಏನೇ ಕೆಲಸ ಮಾಡಬೇಕಾದ್ರೂ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಸ್ಟ್ರೆಸ್ ಆಯಿತು ಅಂತ ಹೇಳ್ಬೋದು. ನನ್ನ ಮಗ ಪರೀಕ್ಷಿತ್ ಕೂಡ ಗಳಿಗಳಿಗೂ ಬಂದು ಮಮ್ಮಿ ಏನು ಮಾಡ್ತಾ ಇದೆಯಾ, ಅದು ಬೇಕು ಇದು ಬೇಕು ಅಂತ ಅವ್ನು ಕೇಳ್ತಾನೆ ಇದ್ದ. ಇದ್ರ ಜೊತೆಗೆ ಅವನಿಗೂ ಆನ್ಸರ್ ಮಾಡಿಕೊಂಡು ಅವನಿಗೂ ನೋಡಿಕೊಂಡು ಮಾಡೋದೆಲ್ಲ ತುಂಬಾ ಕಷ್ಟ ಇದೆ. ನಂತರ ಫುಡ್ಡೆಲ್ಲ ರೆಡಿ ಆಯಿತು. ನೀಟಾಗಿ ಪ್ಯಾಕ್ ಮಾಡಿ ಆನ್ ಟೈಮ್ ಡೆಲಿವರಿ ಕಳಿಸ್ಬೇಕು ಅಂತೇಳಿ ಕಸ್ಟಮರ್ಗೆ ಪರ್ಫೆಕ್ಟಾಗಿ ತಲುಪಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು. ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಪೋರ್ಟಲ್ ಆ್ಯಪಲ್ಲಿ ಬುಕ್ ಮಾಡಿದೆ. ಅದು ಹೋಗಿದ್ದು ವಿಕಾಸ್ ಅವರಿಗೆ. ಅವರು ಅರ್ಲಿ ಮಾರ್ನಿಂಗ್ ಬುಕ್ ಮಾಡಿದರು. ಹಾಗಾಗಿ ಅವರಿಗೆ ನೀಟಾಗಿ ಕಳಿಸ್ಬೇಕು ಅನ್ನೋ ಜವಾಬ್ದಾರಿ ನನ್ನದಾಗಿತ್ತು. ಹಾಗೆ ಸ್ವಲ್ಪ ಜಾಸ್ತಿ ಆರ್ಡರ್ ಮಾಡಿದ್ದು 4 ಪ್ಲೇಟ್ ಗ್ರೇವಿ, 4 ಪ್ಲೇಟ್ ಡ್ರೈ ಚಿಕನ್ ಮಾಡಿದರು, ಪೆಪ್ಪರ್ ಡ್ರೈ ಚಿಕನ್ ಆರ್ಡರ್ ಮಾಡಿದರು. ಸೊ ಅವರು ಆ ಕಸ್ಟಮರೇ ಬಂದುಬಿಟ್ಟು ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಹೋದರು. ಹಾಗಾಗಿ ಅವರು ಬಾಕ್ಸ್ ಕೂಡ ತಂದಿದ್ರು. ಅವ್ರು ತಂದಿದ್ದ ಬಾಕ್ಸಲ್ಲಿ ಎಲ್ಲ ಫಿಲ್ ಮಾಡಿ ಅವರಿಗೆ ಕೊಟ್ಟೆ. ಅಭಿಷೇಕ್ ಅವರಿಗೆ ತುಂಬ ಇಷ್ಟ ಆಯಿತು. ಸೊ ಹ್ಯಾಪಿಯಾಗಿ ಅವರು ಅಮೌಂಟ್ ಕೊಟ್ಟರು. ನಾನು ರಿಸೀವ್ ಮಾಡಿದೆ. ನನಗೇನೋ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ಸ್ಟ್ರೆಸ್ ಇದೆ, ಕೆಲಸ ಜಾಸ್ತಿ ಇದೆ. ನಮಗೆ ಸರ್ವ್ ಮಾಡೋದಂದರೆ ತುಂಬ ಇಷ್ಟ. ಆದರೆ ಡೇ ಬೈ ಡೇ ಆರ್ಡರ್ಸ್ ಹೆಚ್ಚಾಗ್ತಾ ಇದೆ. ನಿಮ್ಮೆಲ್ಲ ಸಪೋರ್ಟ್ ಇರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ನನ್ನ ಕ್ಲೌಡ್ ಕಿಚನ್ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ರೆಸ್ಪಾನ್ಸ್ ಬಂತು. ಅಭಿಷೇಕ್ ಅವರಿಂದ ಮತ್ತು ವಿಕಾಸ್ ಅವರಿಂದ ರೆಸ್ಪಾನ್ಸ್ ಬಂತು. ಇಬ್ಬರಿಗೂ ತುಂಬ ಇಷ್ಟ ಆಯಿತು. ಇದು ನನಗೆ ತುಂಬ ಖುಷಿ ಆಯಿತು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಒಂದು ಎಫರ್ಟಿಗೆ ನಿಮ್ಮ ರೆಕಗ್ನೈಸೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್.